ಹಾಯ್ ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ. ಇದೇನು ಗೊತ್ತಾ, ಬೀಟ್ರೂಟ್ ತಂಬಳಿ ತುಂಬಾ ಟೇಸ್ಟಿ ಮತ್ತು ಹೆಲ್ದಿ ಆಯಿತಾ. ಹಾಗೆ ಬೀಟ್ರೂಟಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗತ್ತೆ. ಅದನ್ನು ಹೇಗೆ ಮಾಡೋದು ಗೊತ್ತಾ, ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ಸಾಕಾಗತ್ತೆ 4-5 ಜನ ಇದ್ದರೆ ಮನೆಯಲ್ಲಿ. ಹಾಗೆ ಅದನ್ನು ಸಿಪ್ಪೆಯನ್ನು ಚೆನ್ನಾಗಿ ತೆಗೆದುಬಿಟ್ಟು ಹೋಳುಗಳನ್ನಾಗಿ ಮಾಡ್ಕೋಬೇಕು. ಈ ಸೈಜಿನ ಹೋಳು ಸಾಕಾಗುತ್ತೆ. ಅಂದರೆ ಅದನ್ನು ಈಗ ಬೇಯಿಸ್ಕೊಳ್ಳೋಕ್ಕಿದೆ. ಬೇಯೋಕೆ ಎಷ್ಟು ಸೈಜ್ ಹೇಗೆ ಸಾಕಾಗುತ್ತೆ ಗೊತ್ತಾಗತ್ತಲ್ವ. ಹಾಗೆ ಆ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕಿ ಹೋಳುಗಳು ಮುಳುಗುವಷ್ಟು ಮಾತ್ರ ನೀರು ಹಾಕಿದರೆ ಸಾಕು. ಬೇಯಿಸ್ಕೊಳ್ಬೇಕು. ನೋಡಿ, ಹೋಳುಗಳು ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ಈ ಹೋಳುಗಳನ್ನು ಈಗ ಮೊದಲು ಮಿಕ್ಸಿ ಜಾರಿಗೆ ಕಾಯಿಯನ್ನು ಹಾಕಿಬಿಟ್ಟು, ಅಂದರೆ ತೆಂಗಿನಕಾಯಿ ಹೋಳುಗಳು ಅಥವಾ ತೆಂಗಿನ ತುರಿ ಹಾಕಿಬಿಟ್ಟು ಬೆಂದ ಹೋಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಬೇಕು. ನೋಡಿ, ರುಬ್ಬಿದ ಮಿಶ್ರಣ ಈ ರೀತಿಯಲ್ಲಿದೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಆಯಿತು. ಇನ್ನು ಮಿಕ್ಸಿ ಜಾರಲ್ಲಿ ಏನಾದರೂ ಮಿಶ್ರಣ ಉಳ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಪುನಃ ಹಾಕಿದರೆ ಆಯಿತು. ಯಾಕಂದರೆ ತಂಬುಳಿ ಸ್ವಲ್ಪ ತೆಳ್ಳಗಿರಬೇಕಲ್ವ. ಈಗ ತಂಬುಳಿ ಅಂದಮೇಲೆ ಮಜ್ಜಿಗೆ ಸೇರಿಸಲೇಬೇಕಲ್ವ. ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಈಗ ಮೇಲಿಂದ ಒಗ್ಗರಣೆಯನ್ನು ಹಾಕಲೇಬೇಕಲ್ವ. ಒಗ್ಗರಣೆ ಸೌಟಿಗೆ 2 ಟೀ ಸ್ಪೂನ್ ಎಣ್ಣೆಯನ್ನು, ಸ್ವಲ್ಪ ಕರಿಬೇವಿನ ಹೆಸರುಗಳನ್ನು, ಘಮ ಘಮ ಅಂತ ಪರಿಮಳಕ್ಕೆ ಹಿಂಗನ್ನು, 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಮತ್ತು ಒಣಮೆಣಸಿನ ಚೂರುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಈ ತಂಬುಳಿಯ ಮಿಶ್ರಣ ಇದೆ ಅಲ್ವಾ ಅದಕ್ಕೆ ಸೇರಿಸಿ ಬಿಡಬೇಕು. ಇಷ್ಟು ಮಾಡಿಬಿಟ್ರೆ ನಮ್ಮ ಬೀಟ್ರೂಟ್ ತಂಬುಳಿ ಸಖತ್ತಾಗಿ ರೆಡಿಯಾದಂಗೆ. ಒಮ್ಮೆ ಮಾಡ್ಕೊಂಡು ತಿನ್ನಿ, ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತಂಪಾಗತ್ತೆ. ತಿಂತಾ ಇದ್ದಂಗೆ ಗೊತ್ತಾಗುತ್ತೆ ಹೊಟ್ಟೆ ತಂಪಾಗೋದು. ರಕ್ತದಲ್ಲಿ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ರೆಸಿಪಿಯನ್ನು ಖಂಡಿತ ಶೇರ್ ಮಾಡಿ. ಒಂದೇ ಒಂದು ಬೀಟ್ರೂಟಲ್ಲಿ ಎಷ್ಟು ಒಳ್ಳೆ ರೆಸಿಪಿ ಅಲ್ವಾ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.